ವಿರಾಜಪೇಟೆಯಲ್ಲಿ ಬಿಜೆಪಿ ಒಬಿಸಿ ಮೋರ್ಚಾದ ನಗರಾಧ್ಯಕ್ಷ ಟಿಸಿ ಸುರೇಶ್ ಕಾಶ್ಮೀರದಲ್ಲಿ ಭಯೋತ್ಪಾದನಾ ಕೃತ್ಯವೊಂದ ಖಂಡಿಸಿದ್ದಾರೆ. ತಕ್ಷಣ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರು ಉಗ್ರರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಮೊನ್ನೆ ದಿನ ನಮ್ಮ ಭಾರತದ ಸಿಂಧೂರ ಅಂತ ನಾವೇನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀವಿ, ಕಾಶ್ಮೀರದಲ್ಲಿ ಭಯೋತ್ಪಾದಕರು ಅತಿ ತೀವ್ರವಾದಂಥ ಒಂದು ಅಟ್ಟಹಾಸವನ್ನು ಮಾಡಿ 27 ಜನರನ್ನು ಕೊಂದಾಕಿದ್ದಾರೆ. ಇದನ್ನು ವಿರಾಜಪೇಟೆ ನಗರ ಭಾರತೀಯ ಜನತಾ ಪಕ್ಷ ಒಬಿಸಿ ಘಟಕದಿಂದ ತೀವ್ರವಾಗಿ ಖಂಡನೆಯನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲರೂ ಕೈ ಜೋಡಿಸಬೇಕು. ರಾಷ್ಟ್ರಕ್ಕೆ ಸಂಬಂಧಪಟ್ಟ ಹಾಗೆ ಬಂದಾಗ ನಾವು ಜಾತಿ ಭೇದ ಭಾವ ಬಿಟ್ಟು ಪಕ್ಷ ತೊರೆದು ಎಲ್ಲ ಸೇರಿ ಇದನ್ನು ಖಂಡನೆ ಮಾಡಬೇಕು ಅಂತ ಒಂದು ಅಭ್ಯರ್ಥನೆ ಕೂಡ ಮಾಡ್ತಾ ಇದ್ದೇವೆ. ಅಲ್ಲಿ ಯಾವ ರೀತಿ ಅವರಿಗೆ ಕೃತ್ಯವನ್ನು ಎಸಗಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಯಾರಿಗೂ ನಂಬಲಿಕ್ಕಾಗಲ್ಲ. ಜಾತಿಯ ಹೆಸರದಲ್ಲಿ, ಧರ್ಮದ ಹೆಸರಲ್ಲಿ ಹಿಂದೂಗಳನ್ನು ಹುಡುಕಿ ಕೊಲ್ಲುವಂಥ ಕೃತ್ಯವನ್ನು ನಾವು ಮಾಧ್ಯಮದಲ್ಲಿ ಟಿವಿಯಲ್ಲಿ ನೋಡಿದ್ದೇವೆ. ಹಿಂದೂಗಳನ್ನು ಹೆಸರು ಕೇಳಿ ಅವರು ಯಾವುದೋ ಪುರಾಣದಲ್ಲಿ ಇರುವಂಥ ಒಂದು ಏನು ಹೇಳ್ತಾರೆ, ಒಂದು ಸ್ಲೋಗನ್ ಹೇಳಲಿಕ್ಕೆ ಹೇಳ್ತಾರಂತೆ. ಅದು ಗೊತ್ತಿಲ್ಲ ಅಂತ ಹೇಳಿದಾಗ ಹಿಂದೂಗಳು ಅಂತ ಕನ್ಫರ್ಮ್ ಮಾಡಿ ಗುಂಡು ಹೊಡೆದಿದ್ದಾರೆ. ಹಣೆ ಮೇಲೆ ಹೋಗಿಟ್ಟು ಅದು ಓದ್ಲಿಕ್ಕೆ ಹೇಳಿದಾರಂತೆ. ಕೆಲವರ ವ್ಯವಸ್ಥೆ ಮಾಡಿ ಕನ್ಫರ್ಮ್ ಮಾಡ್ಕೊಳ್ತಿದ್ದಾರೆ ಹಿಂದೂ ಮುಸ್ಲಿಂ ಅಂತ. ಈ ರೀತಿಯ ಒಂದು ಕೃತ್ಯ ಕೇವಲ ಅವರ ಒಂದು ಭಯೋತ್ಪಾದನೆ ಇದರಲ್ಲಿ ಮಾತ್ರ ಸಾಧ್ಯ, ಬೇರೆ ಯಾರು ಈ ಥರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಸಂಪೂರ್ಣವಾಗಿ 140 ಕೋಟಿ ಜನಸಂಖ್ಯೆ ಭಾರತೀಯರು ಖಂಡನೆ ಮಾಡ್ತಾ ಇದ್ದೀವಿ. ನಾನು ಮಾನ್ಯ ಪ್ರಧಾನಮಂತ್ರಿ ಹಾಗೂ ಗೃಹ ಮಂತ್ರಿಗಳಿಗೊಂದು ಇದನ್ನು ಹೇಳಲಿಕ್ಕೆ ಬಯಸ್ತೇನೆ. ದಯವಿಟ್ಟು ಉತ್ತಮವಾದಂಥ ರೀತಿಯಲ್ಲಿ ನೀವು ಇದಕ್ಕೆ ಉತ್ತರ ಕೊಡಲೇಬೇಕು. 140 ಕೋಟಿ ಜನಸಂಖ್ಯೆ ಭಾರತೀಯರು ನಿಮ್ಮೊಂದಿಗೆ ಇರ್ತಾರೆ. ನೀವು ಯಾವುದೇ ನಿಲುವು ತಗೊಂಡ್ರು ಕೂಡ ಹೆಮ್ಮೆಯಿಂದ ನಾವೆಲ್ಲರೂ ನಿಮ್ಮ ಜೊತೆ ಇರ್ತಾರೆ ಒಂದು ಭರವಸೆಯನ್ನು ಕೂಡ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ಮಕ್ಕಳು ಹೆಂಡತಿ ಈಗ ಆರ್ಟಿಕಲ್ 370 ರದ್ದು ಮಾಡಿದ ನಂತರ ಬಹಳಷ್ಟು ಪ್ರವಾಸಿಗರು, ಅಮರನಾಥ ದೇವಾಲಯಕ್ಕೆ ಹೋಗುವಂಥ ಪ್ರವಾಸಿಗರು ಬಹಳಷ್ಟು ಕಾಶ್ಮೀರದಲ್ಲಿರುವಂಥ ಸಂಪೂರ್ಣವಾದಂಥ ಸ್ಥಿತಿಗತಿಗಳು ಬದಲಾಗಿದೆ. ಎಲ್ಲರಿಗೂ ಸ್ವತಂತ್ರವಾಗಿ ಯಾವ ಮಧ್ಯರಾತ್ರಿ ಬೇಕಾದರೂ ಕೂಡ ಓಡಾಡುವಂಥ ಒಂದು ವಿಶೇಷವಾದಂಥ ಒಂದು ಸೌಕರ್ಯವನ್ನು ದೊರಕಿದೆ. ಇದನ್ನು ಹಾಳು ಮಾಡಲಿಕ್ಕೋಸ್ಕರ ನಮ್ಮ ನೆರೆ ರಾಜ್ಯಗಳು, ನೆರೆ ರಾಷ್ಟ್ರಗಳು ಕುಮ್ಮಕ್ಕು ನೀಡಿ ಭಯೋತ್ಪಾದನೆಯನ್ನು ಕಳಿಸಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ. ಇದನ್ನು ಅತಿ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಇದಕ್ಕೆ ತಕ್ಕಂಥ ಉತ್ತರ ಕೊಡಬೇಕು ಅಂತಿರುವಂಥದ್ದು ನಮ್ಮ ಬಯಕೆ ಆಗಿದೆ. ಮಂಡಲ ಅಧ್ಯಕ್ಷ ಪಿಜಿ ಸುಮೇಶ್ ಮಾತನಾಡಿ, ಕಳೆದ 5 ವರ್ಷಗಳ ಹಿಂದೆ ಪುಲ್ವಾಮಾ ದಾಳಿ ಮಾಡಿ ದೇಶದ ಸುಮಾರು 45 ಸೈನಿಕರ ಹತ್ಯೆ ಮಾಡಲಾಯಿತು. ನಂತರದ 5 ವರ್ಷಗಳಲ್ಲಿ ಪಹಲ್ಗಾಮ್ನಲ್ಲಿ ಸುಮಾರು 30 ಪ್ರಜೆಗಳ ಮಾರಣ ಹೋಮ ನಡೆಸಲಾಗಿದೆ. ಅವರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದರು. 2019ರಲ್ಲಿ ಪುಲ್ವಾಮಾದಲ್ಲಿ ಗೊತ್ತಿದೆ ನಿಮಗೆ, ಕಮ್ಮಿ ಅಂದರೆ ಒಂದು 40-45 ಆರ್ಮಿ ಯೋಧರನ್ನು ಕೊಲೆ ಮಾಡಿದ್ದಾರೆ. ಅದಾದ ನಂತರ ಈಗ 2025ರಲ್ಲಿ ಪಹಲ್ಗಾಮ್ ಜಾಗದಲ್ಲಿ ಕಮ್ಮಿ ಅಂದರೆ 20-30 ಜನರು ಪ್ರವಾಸಿಗರನ್ನು ಎಲ್ಲರೂ ಒಳ್ಳೆ ಫ್ಯಾಮಿಲಿಯಾಗಿ ಆನಂದಿಸ್ತಾ ಬರ್ತಿದ್ರು. ಅದರ ಅರ್ಧ ಗಂಟೆ ಮುಂಚೆ ಒಂದು ಮಂಜುನಾಥ್, ಶಿವಮೊಗ್ಗದ ಒಂದು ಮಂಜುನಾಥ್ ವಿಡಿಯೋ ಹಾಕಿದ್ರು. ಒಳ್ಳೆ ಚೆನ್ನಾಗಿ ಎಲ್ಲ ಕಾಶ್ಮೀರ ಎಲ್ಲರೂ ನಮಗೆ ಒಳ್ಳೆ ರೀತಿ ಸಹಕಾರ ಕೊಡ್ತಿದ್ದಾರೆ. ಅಲ್ಲಿಗ ಮುಸ್ಲಿಂ ಬಾಂಧವರೇ ಇದ್ದಾರೆ. ಅಲ್ಲಿ ಡ್ರೈವರ್ ಆಗಲಿ, ಬೋಟಿಂಗಲ್ಲಿರೋರು ಎಲ್ಲ ಮುಸ್ಲಿಂ ಬಾಂಧವರೇ. ಒಳ್ಳೆ ರೀತಿ ಅವರು ಒಳ್ಳೆ ಆನಂದಿಸ್ತಾ ಎಲ್ಲ ಬರ್ತಾ ಅರ್ಧ ಗಂಟೆ ಕಳೆದ ತಕ್ಷಣ ಆ ಹೆಂಡತಿ ಮತ್ತು ಮಗನ ಮುಂದೆನೇ ಗುಂಡು ಹೊಡೆದಿದ್ದಾರೆ ನೋಡಿ. ಅದು ಭಯಂಕರ ಒಂದಿದು. ಅದು ಯಾವುದೇ ನಮ್ಮ ಭಾರತದ ಎಲ್ಲ ಪ್ರಜೆಗಳು ಇದು ಖಂಡಿಸಬೇಕು, ದಯವಿಟ್ಟು ಖಂಡಿಸಬೇಕು. ಯಾಕಂದರೆ ಈ ರೀತಿ ಆಗಬಾರ್ದು. ಒಂದು ರೀತಿಯಲ್ಲಿ ಆರ್ಟಿಕಲ್ 370 ತೆಗೆದ ಮೇಲೆ ಅಲ್ಲಿ ಒಳ್ಳೆಯ ಒಂದು ಟೂರಿಸ್ಟ್ ಜಾಗ ಬರ್ತಾ ಇದೆ. ಅದನ್ನು ತಿರ್ಗಾ ಪುನಃ 5 ವರ್ಷಕ್ಕೆ ಇವರು ಈ ರೀತಿ ಮಾಡೋದಾದರೆ ಎಲ್ಲರೂ ಈ ರೀತಿಯಲ್ಲಿ ಖಂಡಿಸಬೇಕು ಅಂತ ಹೇಳ್ತಾ ನಾನು ಈ ಮಾತು. 70 ಬಗ್ಗೆ ನಾವು ಮಾತಾಡ್ತಾ ಇರುವಾಗ ಆರ್ಟಿಕಲ್ 370 ತೆಗೆದಾಗ ವಿದೇಶಿಯರಾಗಲಿ, ನಮ್ಮ ಭಾರತೀಯರಾಗಲಿ, ದಕ್ಷಿಣ ಭಾರತದಿಂದಾಗಲಿ, ಪಶ್ಚಿಮ ಭಾರತದಿಂದ ಆಗಿರ್ಬೋದು, ಎಲ್ಲ ಕಡೆಯಿಂದ ಪ್ರವಾಸಿಗರು ಅತಿ ಹೆಚ್ಚು ಬಂದು ಕಾಶ್ಮೀರದ ವಾತಾವರಣ ಸಂಪೂರ್ಣವಾಗಿ ಬದಲು ಮಾಡಿದ್ದಾರೆ. ಇದು ನಮಗೆ ಒಂದು ಹೆಮ್ಮೆಯ ವಿಚಾರ. ಇದನ್ನು ಪ್ರಪಂಚದಲ್ಲಿ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ ಇವರಿಗೆ. ಇವರು ಯಾವ ರೀತಿ ಕುಮ್ಮಕ್ಕು ಮಾಡ್ತಿದ್ದಾರೆ ಅಂದರೆ ಭಾರತ ಒಂದು ಸೇಫ್ ಕಂಟ್ರಿ ಅಲ್ಲ ಅಂತ ಇರೋದನ್ನ ಪ್ರೂವ್ ಮಾಡಲಿಕ್ಕೆ ಈ ಥರ ಕೃತ್ಯಗಳನ್ನ ಮಧ್ಯದಲ್ಲಿ ಬಿಡ್ತಾ ಇದ್ದಾರೆ. ಇದು ಹೆಚ್ಚು ಕಾಲ ನಡೆಯೋದಿಲ್ಲ. ಇವತ್ತು ಭಾರತದ ಪ್ರಧಾನಿಗಳಾಗಲಿ, ಗೃಹ ಮಂತ್ರಿಗಳಾಗಲಿ ಎಲ್ಲ ಮೊದಲ ಇದ್ದವರಲ್ಲ. ಎಚ್ಚರಿಕೆಯಿಂದ ಇರಬೇಕು. ಅಕ್ಕಪಕ್ಕದ ರಾಷ್ಟ್ರಗಳು ಇರುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಸಮಿತಿ ಸಹ ಕಾರ್ಯದರ್ಶಿ ಶಿನೋಜ್ ಹಾಗೂ ಮಂಡಲ ಕಾರ್ಯದರ್ಶಿ ಉಣ್ಣಿ ಕೃಷ್ಣ ಈ ಸಂದರ್ಭ ಹಾಜರಿದ್ದರು.